ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. 400 ವರ್ಷ ಇತಿಹಾಸವುಳ್ಳ ಐತಿಹಾಸಿಕ ನಾಡಹಬ್ಬ ಶ್ರೀರಂಗಪಟ್ಟಣ ದಸರಾ ಆಚರಣೆಗೆ ಹಾಗೂ ಇತಿಹಾಸದ ಬಗ್ಗೆ ಮಾಹಿತಿ ನೀಡಿದ ಖ್ಯಾತ ಜ್ಯೋತಿಷಿ ಶ್ರೀ ನಾಗರಾಜ್ ಶಾಸ್ತ್ರಿರವರ ಮಗ, ಜಕ್ಕನಹಳ್ಳಿ ಖ್ಯಾತ ಪುರೋಹಿತರು ಹಾಗೂ ಜ್ಯೋತಿಷಿಗಳಾದ ಶ್ರೀ JN ಮಹಾಲಿಂಗಸ್ವಾಮಿರವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳೇ ಮಾಂಗಲ್ಯೇ ಶಿವೇ ಶರಣಾದಕೆ ತ್ರಯಂಬಕೋ ದೇವಿ ನಾರಾಯಣೀ ನಮಸ್ತುತೆ. ಶ್ರೀ ಚಾಮುಂಡೇಶ್ವರಿಯೇ ನಮಃ. ತಾಯಿ ಚಾಮುಂಡೇಶ್ವರಿಯ ನಾಡಹಬ್ಬ ಶ್ರೀರಂಗಪಟ್ಟಣದ ದಸರಾ ಮಹೋತ್ಸವದ ಶುಭಾಶಯಗಳು. ನಾಡಿನ ಜನತೆಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಆ ತಾಯಿಯಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡುತ್ತೇನೆ. ದಿನಾಂಕ 4/10/2024 ಅಂದು ಶುಕ್ರವಾರದಂದು ತಾಯಿ ಚಾಮುಂಡೇಶ್ವರಿಗೆ ಕಿರಂಗೂರು ಗ್ರಾಮದಲ್ಲಿ ಬನ್ನಿ ಮಂಟಪದ ಬಳಿಯಲ್ಲಿ ಬನ್ನಿ ಮಂಟಪದ ಪೂಜೆಯನ್ನು ಸಲ್ಲಿಸಿ ತಾಯಿಯನ್ನು ಕರೆತಂದು ಶ್ರೀರಂಗ ದೇಗುಲಗೆ ಕರೆತರುತ್ತಾರೆ. ಜನಪ್ರಿಯ ಶಾಸಕರಾದಂಥ ಶ್ರೀ ರಮೇಶ್ ಬಂಡಿಸಿದ್ದೇಗೌಡರ ನೇತೃತ್ವದಲ್ಲಿ ಆ ಒಂದು ತಾಯಿಯ ಪೂಜೆಯನ್ನು ಸಲ್ಲಿಸಲಾಗಿದೆ. ತದನಂತರದ ಒಂದು ಇತಿಹಾಸ ಉಂಟು. ಇತಿಹಾಸ ಅಂದರೆ ಒಂದು ಪುರಾತನವಾದಂಥ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಈ ನಾಡಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದರು. ಅಂದರೆ ಒಡೆಯರಾದಂಥ ಶ್ರೀ ಚಿಕ್ಕದೇವಯ್ಯನವರು 1610ರಂದು ಆ ಒಂದು ನಾಡಹಬ್ಬವನ್ನು ಶ್ರೀರಂಗಪಟ್ಟಣದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬರುತ್ತಿರುತ್ತಾರೆ. ಸಾಮಾನ್ಯವಾಗಿ ಬಹಳ ವರ್ಷ ಕಾಲಗಳು ಆ ತಾಯಿಯ ನಾಡಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ಹೈದರಾಲಿಯವರು ಕೂಡ ಜೊತೆಯಲ್ಲಿ ಆ ಒಂದು ಹಬ್ಬಕ್ಕೆ ಕೈ ಜೋಡಿಸಿ ಬರ್ತಿರ್ತಾರೆ. ಅಷ್ಟರಲ್ಲಿ ಹೈದರಾಲಿಯವರ ಮಗನಾದ ಟಿಪ್ಪು ಅವರು ಮತ್ತು ಅವರ ಜೊತೆಯಲ್ಲಿ ಬ್ರಿಟಿಷರ ಒಟ್ಟಿಗೆ ಸೇರಿ ಆ ಒಂದು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುತ್ತಾರೆ. ವಶಪಡಿಸಿಕೊಂಡ ನಂತರದಲ್ಲಿ ಆ ನಾಡ ದೇವತೆಯ ಹಬ್ಬವು ಅಲ್ಲಿಗೆ ನಿಲ್ಲಿಸಲಾಗುತ್ತದೆ. ಮತ್ತು ಆ ಚಿಕ್ಕದೇವಯ್ಯನವರು ಒಡೆಯರು ಮತ್ತು ಅವರ ಆಸ್ಥಾನವಾದಂಥ ಮೈಸೂರಿನ ನಗರದಲ್ಲಿ ಈ ಒಂದು ನಾಡದೇವತೆಯ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿರುತ್ತಾರೆ. ಮತ್ತು ಎಷ್ಟೋ ವರ್ಷ ಕಾಲಗಳ ನಂತರದಲ್ಲಿ 2008ರಿಂದ 2024ರವರೆಗೂ ಆ ಚಾಮುಂಡೇಶ್ವರಿ ತಾಯಿಯ ಅನುಗ್ರಹವಾಗಿ ಮತ್ತೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ತಾಯಿಯ ಪೂಜೆಯನ್ನು ಸಲ್ಲಿಸಿಕೊಂಡು ಬರುತ್ತಿದ್ದೇವೆ. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ನಾಡಿಗೆ ಸಮಸ್ತ ಜನಗಳಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾಕಾಲ ಕಾಪಾಡಲಿ ಎಂದು ಆ ತಾಯಿಯಲ್ಲಿ ಸವಿನಯವಾದಂಥ ಪ್ರಾರ್ಥನೆ. ಜಕ್ಕನಹಳ್ಳಿಯ ನಾಗರಾಜ್ ಶಾಸ್ತ್ರಿಯಾದ ಮಗನಾದ ಶ್ರೀ ಮಹಾಲಿಂಗಸ್ವಾಮಿಯ ಶಾಸ್ತ್ರಿಗಳು.